ನಮಸ್ಕಾರ ವೀಕ್ಷಕರೇ. ರೆಕ್ಕೆ ಇಲ್ಲದೆ ಹಕ್ಕಿ ಹಾರಬಲ್ಲದೆ, ನೀರೇ ಇಲ್ಲದೆ ಮೀನು ಈಜಬಲ್ಲದೆ, ಹಾಗೆ ಆರೋಗ್ಯನೇ ಇಲ್ಲದೆ ಒಬ್ಬ ಮನುಷ್ಯ ಸಂತಸವಾಗಿರಬಲ್ಲನೆ? ಖಂಡಿತ ಇಲ್ಲ. ಮುಖ್ಯವಾಗಿ ಸಂತೋಷವಾಗಿರಲಿಕ್ಕೆ ಬೇಕು ಉತ್ತಮ ಮನಸ್ಸಿನ ಆರೋಗ್ಯ ಹಾಗೂ ದೇಹ ಆರೋಗ್ಯ. ಆರೋಗ್ಯವನ್ನು ಪಡ್ಕೊಳ್ಳೋದು ಹೇಗೆ? ಆಯುರ್ವೇದದ ಸಲಹೆಯಿಂದ. ಆಯುರ್ವೇದದ ಸಲಹೆಯನ್ನು ಹೇಗೆ ಪಡ್ಕೊಳ್ಳೋದು? ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಿಂದ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಸೊರೆ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆದರ್ಶ ಅವರೇ, ಈ ವಿಪರೀತ ಕೆಮ್ಮಿನ ಸಮಸ್ಯೆ ಹೇಗೆ ಬರುತ್ತೆ, ಹಾಗೆ ಇದಕ್ಕೆ ಯಾವ ರೀತಿ ನಾವು ಆಯುರ್ವೇದದಲ್ಲಿ ಪರಿಹಾರ ಕಂಡುಕೊಳ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಲ್ವಾ? ಇದು ಈ ವಿಪರೀತ ಕೆಮ್ಮು ಅಂತಂದ್ರೆ ಹೆವಿ ಕಾಫ್ ಅಥವಾ ಕ್ರಾನಿಕ್ ಕಾಫ್ ಅಂತ ನಾವು ಹೇಳ್ತೀವಿ. ಮತ್ತೆ ಎದೆಯಲ್ಲಿ ಹೆಚ್ಚು ಭಾರ ಅನಿಸುತ್ತೆ, ಕೆಮ್ಮು ಬಂದು ಹೊಟ್ಟೆ ಮತ್ತು ರಿಬ್ಸ್ ಭಾಗ ಏನಿದೆ ಸ್ವಲ್ಪ ಪೇನ್ ಇರುತ್ತೆ. ಮತ್ತು ಅದಲ್ಲದೆ ತಲೆ ಭಾರ ಕೂಡ ಬರುತ್ತೆ. ಇದರಿಂದ ಯಾವಾಗ ಹೆಚ್ಚು ಕಫ್ ನಮ್ಮ ದೇಹದಲ್ಲಿ ಶೇಖರಣೆಗೊಳ್ಳುತ್ತೆ ಅಥವಾ ಅಕ್ಯುಮುಲೇಟ್ ಆಗುತ್ತೆ, ಆವಾಗ ತಲೆ ಭಾರ ಅನಿಸುತ್ತೆ. ಆ ಒಂದು ಹೆವಿನೆಸ್ ಇರೋದ್ರಿಂದ, ತಲೆ ಭಾರ ಅನಿಸೋದ್ರಿಂದ ನಿದ್ದೆ ಬರುತ್ತೆ. ಮತ್ತು ಅದಲ್ಲದೆ ಹೆಚ್ಚು ಕಫ ಅಕ್ಯುಮುಲೇಟ್ ಆಗಲಿಕ್ಕೆ ನಾವು ಬಿಡ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಒಂದು ಸಾರಿ ಅದೇನಾದ್ರು ದೇಹದಲ್ಲಿ ಜಾಸ್ತಿಯಾಗಿ ಮತ್ತು ರಕ್ತದೊಂದಿಗೆ ಅದು ಬೆರೆತಾಗ ತುಂಬ ಒಂದು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಹಲವಾರು ಇದಕ್ಕೆ ಅಲೋಪತಿ ಆಗಲಿ ಅಥವಾ ಹೋಮಿಯೋಪತಿಯಲ್ಲಿ ಬಹಳ ಈ ಸಮಸ್ಯೆಗೆ ಒಂದು ಕಾರಣ ಹುಡುಕಿ ಅದನ್ನು ಹೇಗಾದ್ರು ಮಾಡಿ ಉಪಶಮನ ಮಾಡಿಸ್ಬೇಕು ಅಂತ ಹೇಳಿ ಮಾಡಿದಾರ ಪ್ರಯತ್ನಗಳು ಹಲವಾರು ಆಗಿದೆ. ಕೆಲವೊಂದು ರಿಯಾಕ್ಷನ್ಸ್ಗಳು ಕೂಡ ಜಾಸ್ತಿ ಆಗಿದೆ ಇಂಥ ಒಂದು ಮೆಡಿಸಿನ್ಗಳನ್ನು ತಗೊಳ್ಳೋದ್ರಿಂದ. ಯಾಕಂದರೆ ಕೆಲವರು ಭಾಳ ಹೆವಿ ಡೋಸ್ ಅಲೋಪತಿಯಲ್ಲಿ ಕೊಡೋದ್ರಿಂದ ಅದು ದೇಹಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಹೇಳ್ಬೋದು. ಮತ್ತು ಮನೆ ಔಷಧಿಗಳ ರೂಪದಲ್ಲಿ ಇವತ್ತು ನಾವು 2 ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ನೋಡಿ ಅದರ ಉಪಯೋಗವನ್ನು ನೀವೆಲ್ಲ ಪಡೆದುಕೊಳ್ಳಿ. ಮತ್ತು ಅದಲ್ಲದೆ ಹೆಚ್ಚು ನಾನು ಪ್ರತಿ ನನ್ನ ಸಂಚಿಕೆಯಲ್ಲಿ ಹೇಳ್ತೀನಿ, ಆದಷ್ಟು ಹೆಚ್ಚು ನೀರಿನ ಕನ್ಸಂಪ್ಷನ್, ಅಂದರೆ ನೀರನ್ನು ಕುಡಿಯೋದು ತುಂಬ ಉತ್ತಮ. ಒಂದು ಕಫ ಹೋಗಬೇಕು ಅಂತಂದರೆ, ಒಂದು ಕೆಮ್ಮಾದರೆ ಅಥವಾ ಒಂದು ಯಾವುದೇ ರೀತಿಯ ಇಂಡೈಜೆಷನ್ಸ್ ಪ್ರಾಬ್ಲಮ್ಸ್ಗಳು, ಹೊಟ್ಟೆಯಲ್ಲಿ ಅಲ್ಸರ್ ಆಗಲಿ, ಯಾವುದೇ ತೊಂದರೆಗಳಾದರೆ, ತಲೆನೋವು ಬಂದರೆ, ಮೈಗ್ರೇನ್ ಬಂದರೆ, ಯಾವುದೇ ತೊಂದರೆಗಳಿಗೂ ನೀರು ಒಂದೇ ಬಹಳ ತುಂಬ ಹೆಲ್ಪ್ ಆಗುವಂಥ ಒಂದು ಏಕೈಕ ಸಾಮಗ್ರಿ ಅಂತೇಳಿ ಹೇಳ್ಬೋದು ನಾವು. ಈ ನೀರನ್ನು ಹೆಚ್ಚು ಬಳಸುವಿಕೆ ಮತ್ತು ಕೆಲವು ವ್ಯಾಯಾಮಗಳನ್ನು, ಪ್ರಾಣಾಯಾಮ ಮಾಡುವಂಥದ್ದು ಮತ್ತು ಯೋಗಾಸನಕ್ಕೆ ಶವಾಸನ ಮಾಡುವಂಥದ್ದು. ಇಂಥ ಒಂದು ಶವಾಸನ, ಈ ಒಂದು ನಾವು ಹೇಳ್ತಿರ್ಬೋದು, ಶವಾಸನ ಒಂದು ರಿಲ್ಯಾಕ್ಸ್ಡ್ ಬಾಡಿಯಾಗಿ ನಾವು ಮಲ್ಕೊಳ್ಳೋವಂಥ ಒಂದು ಹಾರ್ಡ್ ಸರ್ಫೇಸ್ ಮೇಲೆ ಮಲ್ಕೊಳ್ಬೇಕು. ಆದಷ್ಟು ನಮ್ಮ ಎಲ್ಲ ಚಿಂತನೆಗಳನ್ನು ಬಿಟ್ಟು ಈ ಒಂದು ವ್ಯಾಯಾಮ ಏನಿದೆ ಇದು ಎಲ್ಲದಕ್ಕಿಂತ ಉತ್ತಮ ಅಂತೇಳಿ ನಾನು ಹೇಳ್ತೇನೆ. ಯಾಕಂದರೆ ಹಲವಾರು ಜನ ಅಂದ್ಕೊಂಡಿರ್ಬೋದು ವ್ಯಾಯಾಮ ಮತ್ತು ಈ ಒಂದು ಯೋಗಾಸನವನ್ನು ಮಾಡಿದ ಮೇಲೆ ಕೊನೆಯದಾಗಿ ನಾವು ಮಾಡುವಂಥದ್ದೇ ಶವಾಸನ ಅಂತದ್ದು, ಬಾಡಿಯನ್ನು ರಿಲ್ಯಾಕ್ಸ್ ಮಾಡುವಂಥದ್ದು. ಇದು ಬಹಳ ತುಂಬ ಇಂಪಾರ್ಟೆಂಟ್ ಆದಂಥದ್ದು. ಇದನ್ನು ನೀವು ಮಾಡ್ತಾ ಬಂದರೆ ಈ ಒಂದು ಕಾಯಿಲೆ ಏನಿದೆ ಬಹಳ ಬೇಗ ಹೊರಟೋಗುತ್ತೆ. ಆದಷ್ಟು ಶವಾಸನವನ್ನು 10 ರಿಂದ 15 ನಿಮಿಷಗಳ ಕಾಲ ಮಾಡೋದು, ಆದಷ್ಟು ಶ್ವಾಸವನ್ನು ಕರೆಕ್ಟಾಗಿ ನಾವು ತೆಗೆದುಕೊಳ್ಳುವಂಥದ್ದು. ಆಮೇಲೆ ಇದಕ್ಕೆ ಬ್ರಿಸ್ಕ್ ವಾಕ್ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಬ್ರಿಸ್ಕ್ ವಾಕ್ ಮಾಡುವಂಥದ್ದು ಮತ್ತು ಆದಷ್ಟು ಹೆಚ್ಚು ಜಾಗ್ ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ಕಫ ಅಕ್ಯುಮುಲೇಟ್ ಆಗಿರುವಂಥದ್ದು ಶ್ವಾಸ ತೆಗೆದುಕೊಳ್ಳುವಾಗ ತೊಂದರೆಯನ್ನು ಉಂಟು ಮಾಡುತ್ತೆ. ಆಮೇಲೆ ಈ ಒಂದು ತೊಂದರೆಯಿಂದ ಎದೆ ಭಾರ ಅನಿಸೋದು ಮತ್ತು ಹಾರ್ಟಿಗೆ ಕೂಡ ಇವೆಲ್ಲ ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ. ಯಾಕಂದರೆ ನಾವು ಪ್ರೆಷರ್ ಹಾಕಿ ನಾವು ಕೆಮ್ಮಿದಾಗ ಆ ಒಂದು ಸಿವಿಯರ್ ಕಫ್ ಏನಿರುತ್ತೆ ಅದು ತುಂಬ ಅಪಾಯಕಾರಿ ಅಂತೇಳಿ ಹೇಳ್ತಾರೆ. ಮತ್ತು ಅದಲ್ಲದೆ ಯಾವುದೇ ರೀತಿಯ ಡೈಜೆಷನ್ ಆಗುವಾಗ ಕೂಡ ಕಫ್ ಇತ್ತು ಅಂತಂದರೆ ನಮ್ಗೆ ಆಹಾರ ಸೇರೋದಿಲ್ಲ. ಮತ್ತು ಅದಲ್ಲದೆ ಆಹಾರವನ್ನು ನಾವು ತೆಗೆದುಕೊಳ್ಳೋ ಕೂಡ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಈ ವಾಮಿಟಿಂಗ್ ಸೆನ್ಸೇಷನ್ಸ್ ಹೋಗೋದಕ್ಕೆ ಕೂಡ ನಾವು ಪ್ರಯತ್ನವನ್ನು ಪಡಬೇಕಾಗತ್ತೆ. ಯಾಕಂದರೆ ವಾಮಿಟಿಂಗ್ ಆ ಥರ ಹುಳಿ ಬಾಯಲ್ಲಿ ಬರುವಂಥದ್ದು ಮತ್ತು ಕಾಫ್ ಹೆಚ್ಚಾದಾಗ ತಲೆ ಒಂಥರ ಪೇಂಟಿಂಗ್ ಆಗುವಂಥ ಒಂದು ಚಾನ್ಸಸ್ ಕೂಡ ತುಂಬ ಜನರು ಅನುಭವಿಸ್ತಾರೆ. ಮತ್ತು BP ಇದ್ದವರು ಕೂಡ ಈ ಹೆವಿ ಕಫ್ ಅಥವಾ ನಾವೇನು ಕ್ರಾನಿಕ್ ಕಫ್ ಅಂತ ಹೇಳ್ತೀವಿ ಅದು ಬಂದಾಗ ಮಾತ್ರ ಭಾಳ ಧ್ಯಾನ ವಹಿಸಿ ನೋಡ್ಕೊಳ್ಳಿ. BPಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. BP ಹೆಚ್ಚಿದ್ದಾಗ ಪ್ರೆಷರ್ ಬೀಳುತ್ತೆ. ಆದಮೇಲೆ ನಾವು ಮಾಡಿದಾಗ ಪದೇ ಕೆಮ್ಮಿದಾಗ ಆ ಒಂದು ತೊಂದರೆ ಮತ್ತು ಹೊಟ್ಟೆ ಭಾಗದಲ್ಲಿ ಕೂಡ ನಿಮಗೆ ಹೆಚ್ಚು ನೋವು ಒಂದು ಕಂಡು ಬರುತ್ತೆ. ಆದಷ್ಟು ಬಿಸಿ ನೀರನ್ನು ಸೇವನೆಯನ್ನು ಮಾಡುವಂಥದ್ದು, ಕುದಿಸಿ ಆರಿಸಿದಂಥ ನೀರನ್ನು ಸೇವನೆ ಮಾಡೋದು, ಆದಷ್ಟು ಬಿಸಿ ಆಹಾರವನ್ನು ತೆಗೆದುಕೊಳ್ಳೋದು ಮತ್ತು ಹೆಚ್ಚು ಸ್ಟಾರ್ಚ್ಯುಕ್ತ ಆಹಾರಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಮತ್ತು ಚಪಾತಿಯ ಸೇವನೆ, ಪ್ರೋಟೀನ್ಯುಕ್ತ ನಾರುಯುಕ್ತ ಆಹಾರಗಳ ಸೇವನೆ ತುಂಬ ಉತ್ತಮ ಅಂತ ಹೇಳಿ ಹೇಳ್ಬೋದು. ಈ ಒಂದು ಏನು
ಕ್ರಾನಿಕ್ ಕಾಫ್ ಅಂತ ನಾವು ಹೇಳ್ತೀವಿ, ಹೆಚ್ಚಾಗಿ ಎದೆಯಲ್ಲಿ ಕಫ ಕಟ್ಕೊಂಡಾಗ ಏನು ಆ ಒಂದು ಕೆಮ್ಮಿದೆ ಅದರಿಂದ ಹೊರಬರಲಿಕ್ಕೆ ತುಂಬ ಹಲವಾರು ಕಾರಣಗಳಿದೆ. ನಾವು ಇರುವಂಥ ವಾತಾವರಣ ಆಗಿರ್ಬೋದು, ನಾವು ತೆಗೆದುಕೊಳ್ಳುವಂಥ ಆಹಾರ ಆಗಿರ್ಬೋದು, ಮತ್ತು ಆದಷ್ಟು ಈ ಕ್ರಾನಿಕ್ ಕಾಫ್ ಬಂದಾಗ ಅಥವಾ ಈ ಒಂದು ಕೆಮ್ಮು ಬಂದಾಗ ಆದಷ್ಟು ಬೇಗ ವೈದ್ಯರನ್ನು ಸಂಪರ್ಕಿಸಿ ಅದನ್ನು ಉಪಶಮನಗೊಳಿಸೋದು ತುಂಬ ಉತ್ತಮ. ಇಲ್ಲದಿದ್ದರೆ ಅದು ಹೆಚ್ಚಾಗಿ ಬೆಳೀತಾ ಬಂದುಬಿಟ್ರೆ ಮುಂದೆ ಚೆಸ್ಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರಿಗೆ ಕೂಡ ಅದೊಂದು ಒಂದು ಕಾರಣ ಆಗುತ್ತೆ ಅಂತೇಳಿ ಹೇಳ್ಬೋದು. ಆದಷ್ಟು ಕಫನ್ನು ಏನು ನಿಮ್ಮ ಎದೆಯಲ್ಲಿ ಒಟ್ಟುಗೂಡುತ್ತೆ ಅಥವಾ ನೀವು ಹೆಚ್ಚು ಈ ಗಂಟಲಿನಲ್ಲಿ ಹೆಚ್ಚು ನಿಮಗೆ ತೊಂದರೆಗಳಾದಾಗ ಈ ಒಂದು ಇದಕ್ಕೆ ನೀವು ಉಪಶಮನವನ್ನು ಪಡೆಯಲೇಬೇಕು. ಆದಷ್ಟು ಬೇಗ ವೈದ್ಯರನ್ನು ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವೈದ್ಯರಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಆಹಾರ ಪದ್ಧತಿಯಲ್ಲಿ ಆದಷ್ಟು ಬಿಸಿಯಾದ ಊಟವನ್ನು ತೆಗೆದುಕೊಳ್ಳೋದು, ಬಿಸಿಯಾದ ನೀರನ್ನು ತೆಗೆದುಕೊಳ್ಳೋದು, ಹೆಚ್ಚು ಪ್ರೋಟೀನ್ ಅಥವಾ ನಾರುಯುಕ್ತ ಆಹಾರಗಳನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂತ. ಸ್ನೇಹಿತರೆ, ಈ ವಿಪರೀತ ಕೆಮ್ಮಿನ ಸಮಸ್ಯೆ ಹೇಗೆ ಉಂಟಾಗುತ್ತೆ, ಇದಕ್ಕೆ ಯಾವ ರೀತಿ ಕ್ರಮಗಳನ್ನ ಅನುಸರಿಸೋದ್ರಿಂದ ನಾವು ಪರಿಹಾರ ಕಂಡುಕೊಳ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಈಗ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಇದಕ್ಕೆ ಔಷಧಗಳನ್ನ ತಯಾರಿಸ್ಬೋದು ಈ ಒಂದು ಸಮಸ್ಯೆಗೆ, ನೋಡೋಣ ಬನ್ನಿ. ಮೊದಲಿಗೆ ಮಾಡ್ತಾ ಇರೋಂಥ ಪ್ರಯೋಗಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಶ್ರೀಗಂಧದ ಪುಡಿ, ಖರ್ಜೂರ, ಸಣ್ಣ ಹಿಪ್ಪಲಿ, ಜೇನುತುಪ್ಪ ಹಾಗೂ ಕರಿಮೆಣಸಿನ ಕಾಳು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವೊಂದು ಪುಟಾಣಿಯಲ್ಲಿ ಈ ಸಾಮಗ್ರಿಗಳನ್ನು ಹಾಕಿಕೊಂಡು ಕುಟ್ಕೊಳ್ಬೇಕು. ಅದು ಎಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀವಿ. ಒಂದು ಖರ್ಜೂರವನ್ನು ನಾವು ಹಾಕ್ಬೇಕು. ಹಾಗೆ ಆದರ್ಶದಲ್ಲಿ ನಾವು ಇವಾಗ ಖರ್ಜೂರ ಉಪಯೋಗಿಸ್ತಿದ್ದೀವಲ್ಲ, ಇದರಲ್ಲಿ ಬೀಜ ಇಲ್ಲ, ಕೆಲವೊಂದು ಬೀಜ ಇರುವಂತ ಒಣಗಿದ ಖರ್ಜೂರ ಸಿಗುತ್ತೆ. ಯಾವುದೇ ಖರ್ಜೂರವನ್ನು ಯೂಸ್ ಮಾಡ್ಬೋದು. ಈಗ ಇದಕ್ಕೆ 2ರಿಂದ 3 ಸಣ್ಣ ಹಿಪ್ಪಲೆಯನ್ನು ನಾನಿಲ್ಲಿ ಯೂಸ್ ಮಾಡ್ತೀನಿ. ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಳ್ಳೋದು ಕಷ್ಟ. ಮತ್ತು ಇಲ್ಲಿ 1/4 ಚಮಚದಷ್ಟು ಕರಿಮೆಣಸಿನಕಾಳನ್ನು ಹಾಕ್ತೀನಿ. ಸ್ವಲ್ಪ ಕುಟ್ಲಿಕ್ಕೆ ಶಕ್ತಿ ಪ್ರಯೋಗ ಮಾಡಬೇಕು ವೀಕ್ಷಕರು. ಈಗ ಇದು ಸಿದ್ಧವಾಗಿದೆ. ಈಗ ಇದಕ್ಕೆ ಒಂದು ಬಟ್ಲವನ್ನು ತೆಗೆದುಕೊಂಡು, ಹಾಗೆ ನಾವು ಈ ಹಸಿ ಖರ್ಜೂರ ಉಪಯೋಗಿಸಿರೋದ್ರಿಂದ ಒಂದು ರೀತಿ ಜಿಗಿ ಬಂದಿದೆ, ಜಿಗಿ ಬಂದಿರುತ್ತೆ. ಹೌದು, ಒಂದು ಬಟ್ಲವನ್ನು ಕೊಡಿ. ಇದಕ್ಕೆ ನಾವೀಗ ಶ್ರೀಗಂಧದ ಪುಡಿ, ಒಂದು ಚಿಟಿಕೆಯಷ್ಟು ಶ್ರೀಗಂಧದ ಪುಡಿಯನ್ನು ಹಾಕಬೇಕು. ಮತ್ತು 2 ಚಮಚದಷ್ಟು ಜೇನುತುಪ್ಪವನ್ನು ಹಾಕಬೇಕು. ಮತ್ತು ಕೆಲವರು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಬೆರೆಸ್ತಾರೆ. ಅದು ಕೂಡ ಏನು ತೊಂದರೆ ಇಲ್ಲ, ಬೆರೆಸ್ಬಹುದು. ನಾವು ಜೇನುತುಪ್ಪ ಬೆರೆಸಿರೋದ್ರಿಂದ ತಿನ್ಲಿಕ್ಕೆ ಒಂದು ರೀತಿ ಸಿಹಿ ಆಗಿರುತ್ತೆ, ಸಿಹಿ ಮತ್ತು ಖಾರ, ಯಾಕಂದ್ರೆ ಅದರಲ್ಲಿ ಈ ಕರಿಮೆಣಸಿನ ಕಾಳನ್ನು ಹಾಕಿದ್ದೀವಿ ಅಂತ. ನೋಡಿ, ಈ ರೀತಿ ಲೇಹ ತಯಾರಾಗುತ್ತೆ, ಚೂರ್ಣದ ರೂಪದಲ್ಲಿ ತಯಾರಾಗುತ್ತೆ. ರೀತಿ ಚ್ಯವನ್ಪ್ರಾಶ್ ಹೇಗಿರುತ್ತೆ ಆ ರೀತಿಯಾಗಿ ತಯಾರಾಗಿದೆ. ವೀಕ್ಷಕರೇ, ಇದನ್ನ ನೀವು ಬೆಳಿಗ್ಗೆ ತಿಂಡಿ ಆದ ನಂತರ ಮತ್ತು ಮಧ್ಯಾಹ್ನ ಊಟವಾದ ನಂತರ 2 ಬಾರಿ ಇದನ್ನು ನೀವು ಸೇವಿಸಬೇಕಾಗುತ್ತೆ. 1 ಚಮಚದಷ್ಟು, ಒಂದು ಬಾರಿಗೆ 1 ಚಮಚದಷ್ಟು ಮಾತ್ರ ನೀವು ಇದನ್ನು ಸೇವಿಸೋದ್ರಿಂದ ಹೆಚ್ಚು ಕಾಫ್ ಇರೋವಂಥವ್ರು, ಕೆಮ್ಮು, ಒಣ ಕೆಮ್ಮಾಗಿರ್ಬೋದು ಅಥವಾ ವೆಟ್ ಕಫ್ ಇದನ್ನೇ ಆಗಿರ್ಬೋದು, ಮತ್ತು ಎದೆಯಲ್ಲಿ ಹೆಚ್ಚು ಕಫ ಶೇಖರಣೆಗೊಂಡಾಗ ಈ ಒಂದು ತೊಂದರೆಯಿಂದ ಹೊರಗೆ ಬರಬೇಕಂದ್ರೆ ಇದು ತುಂಬ ಉತ್ತಮವಾದಂಥ ರಿಸಲ್ಟನ್ನು ತಂದುಕೊಡುತ್ತೆ. ಇದನ್ನು ಪ್ರಯೋಗ ಮಾಡಿ ನೋಡಿ. ಮತ್ತು ಆದಷ್ಟು ಈ ಒಂದು ಸೇವನೆಯನ್ನು ಮಾಡಿದಾಗ ಹಾಲನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಅಂತ. ಯಾಕಂದರೆ ಹಾಲನ್ನು ನೀವು ತೆಗೆದುಕೊಳ್ತಾ ಬಂದರೆ ಸ್ವಲ್ಪ ಕಫಕ್ಕೆ ಅದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ ಕಫ. ಆದ್ದರಿಂದ ಹಾಲನ್ನು ಆ ಒಂದು ಸಮಯದಲ್ಲಿ ನೀವು ಬಿಡೋದು ತುಂಬ ಉತ್ತಮ. ಹಾಲಿನ ಪ್ರಾಡಕ್ಟ್ಸ್, ಡೈರಿ ಪ್ರಾಡಕ್ಟ್ ಅನ್ನು ಬಿಡೋದು ತುಂಬ ಉತ್ತಮ. ವೀಕ್ಷಕರೇ, ಇದನ್ನು ದಿವಸಕ್ಕೆ 2 ಬಾರಿ 1 ಚಮಚದಷ್ಟು ನೀವು ತೆಗೆದುಕೊಳ್ಬೇಕು. ಮತ್ತು ಇದರಲ್ಲಿ ಏನು ಈ ಜೇನುತುಪ್ಪ ಮತ್ತು ಖರ್ಜೂರ ಇವೆಲ್ಲವೂ ಗಂಟಲ ಒಂದು ಕೆರೆತ ಏನಿರುತ್ತೆ ಅದಲ್ಲದೆ ಕಫ ಏನಿರುತ್ತೆ ಅದನ್ನು ಮಲವಿಸರ್ಜನೆ ಹೋಗುವಾಗ ಅದರ ರೂಪದಲ್ಲಿ ಕಫ ಕೂಡ ಹೊರಟು ಹೋಗುತ್ತೆ. ಈ ಒಂದು ಇಷ್ಟು ಇಂಗ್ರೀಡಿಯೆಂಟ್ನಿಂದ ತಯಾರಾದಂಥ ಈ ಒಂದು ಲೇಹ ತುಂಬ ಉಪಯುಕ್ತ ಆಗಿದೆ ಅಂತೇಳಿ ಹೇಳ್ಬೋದು. ಇದನ್ನು
ಒಂದು ವಾರದಿಂದ 15 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಬಂದರೆ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ಪಡಿಬೋದು. ಮತ್ತು ಅದಲ್ಲದೆ ಕೆಲವರಿಗೆ ಅನಿಸ್ಬೋದು ಹೀಟ್ ಆಗಿದೆ ನನಗೆ ಅಂಥೇಳಿ, ಆದಷ್ಟು ಉಷ್ಣ ಇರ್ಬೋದು ಅಂಥೇಳಿ ಅನಿಸ್ಬೋದು. ಆದರೆ ನೀವು ಸ್ವಲ್ಪ ನೀರಿನ ಕನ್ಸಂಪ್ಷನ್ ಏನಿದೆ, ನೀರನ್ನು ಜಾಸ್ತಿ ಸೇವಿಸ್ತಾ ಬಂದರೆ ಈ ಒಂದು ತೊಂದರೆಯಿಂದ ಹೊರಗೆ ಬರ್ಬೋದು. ಆದಷ್ಟು ಒಂದು ವಾರದಿಂದ 15 ದಿವಸಗಳ ಕಾಲ ಇದನ್ನು ಪ್ರಯೋಗ ಮಾಡಿ ನೋಡಿ, ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ವಿಪರೀತ ಕೆಮ್ಮಿನ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಶ್ರೀಗಂಧದ ಪುಡಿ, ಖರ್ಜೂರ, ಸಣ್ಣ ಹಿಪ್ಪಲಿ, ಜೇನುತುಪ್ಪ ಮತ್ತು ಕರಿಮೆಣಸಿನ ಕಾಳು. ತಯಾರಿಸುವ ವಿಧಾನ: ಕುಟಾಣಿಗೆ ಖರ್ಜೂರ, ಸಣ್ಣ ಹಿಪ್ಪಲಿ ಮತ್ತು ಕರಿಮೆಣಸಿನ ಕಾಳನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ಶ್ರೀಗಂಧದ ಪುಡಿ ಮತ್ತು ಜೇನುತುಪ್ಪವನ್ನು ಹಾಕಿ ಬೆರೆಸಿಕೊಂಡರೆ ವಿಪರೀತ ಕೆಮ್ಮಿನ ನಿವಾರಣೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಈ ವಿಪರೀತ ಕೆಮ್ಮಿನ ಸಮಸ್ಯೆ ಉಂಟಾದಾಗ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಔಷಧ ತಯಾರಿಸ್ಬೋದು ಅಂತ ನೋಡಿದ್ವಿ. ಈಗ ಮತ್ತೊಂದು ಮನೆ ಔಷಧನ ಇದೇ ಸಮಸ್ಯೆಗೆ ತಯಾರಿಸ್ತಾ ಇದ್ದೀವಿ. ಸ್ನೇಹಿತರೆ, ಬನ್ನಿ ಈ ವಿಪರೀತ ಕೆಮ್ಮಿನ ಸಮಸ್ಯೆಗೆ ಮತ್ತೊಂದು ಸರಳವಾದ ಮನೆ ಔಷಧನ ಯಾವ ರೀತಿ ತಯಾರಿಸೋದು ನೋಡೋಣ. ಈಗ ಬೇಕಾಗಿರುವಂಥ ಸಾಮಗ್ರಿಗಳೇನಂತೇಳಿ ನೋಟ್ ಮಾಡ್ಕೊಳ್ಳಿ. ತುಳಸಿ ದಳ, ಕರಿಮೆಣಸಿನ ಕಾಳು, ಜೇನುತುಪ್ಪ, ಬೆಳ್ಳುಳ್ಳಿ ಹಾಗೂ ಬಜೆಯನ್ನು ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಓಂ ಕಾಳು. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಬಹಳ ಸುಲಭ, ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪುಟಾಣಿಯನ್ನು ತೆಗೆದುಕೊಂಡು ಕಾಲು ಚಮಚದಷ್ಟು ಓಂ ಕಾಳು, ಕಾಲು ಚಮಚದಷ್ಟು ಮೆಣಸಿನಕಾಳು, 3 ರಿಂದ 4 ಬೆಳ್ಳುಳ್ಳಿ, ಒಂದು ಚಿಕ್ಕ ಗಾತ್ರದಷ್ಟು, ಅಂದರೆ ಪುಡಿ ಮಾಡಿದರೆ ಚಿಟಿಕೆಯಷ್ಟು ಬರುತ್ತೆ ಅಷ್ಟು ನಾವು ಈ ಬಜೆಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಒಂದು 5 ರಿಂದ 6 ತುಳಸಿ ಎಲೆಗಳನ್ನು ಹಾಕೋಬೇಕು. ಈಗ ಇದನ್ನು ಟೇಸ್ಟ್ ಮಾಡಿ. ಇದು ಹೆಚ್ಚು ಟೇಸ್ಟ್ ಆಗೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಗ್ರ್ಯಾನ್ಯೂಲ್ಸ್ ಟೈಪ್ ಆಗಿ ಇತ್ತು ಅಂದರೂ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಈಗ ಇದನ್ನು ಒಂದು ಬಟ್ಲಲ್ಲಿ ಮಿಶ್ರಣವನ್ನು ತೆಗೆದುಕೊಂಡು ಇದಕ್ಕೆ ನಾವು ಜೇನುತುಪ್ಪವನ್ನು ಈ ತಯಾರಾದಂಥ ಮಿಶ್ರಣಕ್ಕೆ ಈಗ ನಾವು 1 ಚಮಚದಷ್ಟು ಜೇನುತುಪ್ಪವನ್ನು ಹಾಕೋಬೇಕು. ಜೇನುತುಪ್ಪವನ್ನು ಹಾಕಿದ ನಂತರ ಮತ್ತೊಂದು ಇದು ಚೂರ್ಣದ ರೂಪದಲ್ಲಿ ನಿಮಗೆ ಕಂಡು ಬರುತ್ತೆ ನೋಡಿ, ಈ ಥರ ಆಗುತ್ತೆ. ಚಿಕ್ಕ ಗುಳಿಗೆಯ ಗಾತ್ರದಲ್ಲಿ ಮಾಡಿ ಸೇವಿಸಬಹುದು ಇದನ್ನು. ಆದರೆ ಈ ರೀತಿಯಾಗಿ ನೀವು ಮಾಡಿದ ಮೇಲೆ ಇದನ್ನು ಫ್ರೆಶ್ ಆಗಿ ಮಾಡ್ಕೊಳ್ಬೇಕು. ಇದನ್ನು ಶೇಖರಣೆ ಮಾಡಿಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಫ್ರೆಶ್ ಆಗಿ ಮಾಡಿಕೊಂಡು ಅರ್ಧ ಚಮಚದಷ್ಟು ದಿನನಿತ್ಯ ಬೆಳಿಗ್ಗೆ 1 ರಿಂದ 2 ಗ್ಲಾಸಷ್ಟು ನೀರನ್ನು ಸೇವಿಸಿ ನಂತರ ಇದನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಆದಷ್ಟು ನೀವು ನೀರನ್ನು ಏನು ಸೇವಿಸ್ತೀರಾ ಅದು ಬೆಚ್ಚನೆಯ ನೀರಾಗಿರಬೇಕು. ನೀರನ್ನು ಫಸ್ಟು ನೀವು ತಿಂಡಿ ಆದ ನಂತರ 2 ಗ್ಲಾಸ್ ನೀರನ್ನು ಕುಡಿದು ನಂತರ ಇದನ್ನು ನೀವು ಅರ್ಧ ಚಮಚದಷ್ಟು ಮಾತ್ರ ಇದನ್ನು ಡೈಲಿ ನೀವು ದಿವಸಕ್ಕೆ 1 ಬಾರಿ ಬಳಸ್ತಾ ಬಂದರೆ ಡೆಫಿನೆಟಾಗಿ ಈ ಒಂದೇನು ಕಫ್ ಶೇಖರಣೆ ಆಗ್ತಾ ಇದೆ ಮತ್ತು ಹೆವಿ ಕಾಫಿಂಗ್ ಇರೋವಂಥವ್ರಿಗೆ ತುಂಬ ಉತ್ತಮವಾದಂಥ ಒಂದು ಫಲಕಾರಿ ರಿಸಲ್ಟ್ಸನ್ನು ತಂದುಕೊಡುತ್ತೆ. ವೀಕ್ಷಕರೇ, ಇವತ್ತಿನ ದಿವಸ ಈ ಬಜೆ, ಬೆಳ್ಳುಳ್ಳಿ, ಓಂ ಕಾಳು, ತುಳಸಿ ಎಲೆ ಹಾಗೂ ಈ ಕರಿಮೆಣಸಿನ ಕಾಳು ಒಟ್ಟಿಗೆ ಈ ಜೇನುತುಪ್ಪ ಮಿಶ್ರಿತವಾದಂಥ ಒಂದು ಲೇಹ ತಯಾರಾಗಿದೆ, ಸಿದ್ಧವಾಗಿದೆ. ಇದನ್ನು ನೀವು ಮನೆಯಲ್ಲಿ ಮಾಡಿ ಇದರ ಉಪಯೋಗಗಳನ್ನು ಪಡೆದುಕೊಳ್ಳಿ. ವಿಪರೀತ ಕೆಮ್ಮಿನ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ತುಳಸಿ ಎಲೆ, ಕರಿಮೆಣಸಿನ ಕಾಳು, ಬೆಳ್ಳುಳ್ಳಿ, ಓಂ ಕಾಳು, ಜೇನುತುಪ್ಪ ಮತ್ತು ಬಜೆ. ತಯಾರಿಸುವ ವಿಧಾನ: ಕುಟಾಣಿಗೆ ಓಂ ಕಾಳು, ಕರಿಮೆಣಸಿನ ಕಾಳು, ಬೆಳ್ಳುಳ್ಳಿ, ಬಜೆ ಮತ್ತು ತುಳಸಿ ಎಲೆಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಒಂದು ಬಟ್ಟಲಿಗೆ ಹಾಕಿ. ನಂತರ ಅದಕ್ಕೆ ಜೇನುತುಪ್ಪವನ್ನು ಹಾಕಿ ಬೆರೆಸಿಕೊಂಡರೆ ವಿಪರೀತ ಕೆಮ್ಮಿನ ನಿವಾರಣೆಗೆ ಮನೆ ಔಷಧ ಸಿದ್ಧ.